ಕರ್ನಾಟಕದಿಂದ ಮೇಲೆದ್ದು ರಾಷ್ಟ್ರ ಮಟ್ಟದ ಜವಾಬ್ದಾರಿ ನಿರ್ವಹಿಸುತ್ತಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಸ್ವಾಭಾವಿಕವಾಗಿ ನಮಗೊಂದು ಕುತೂಹಲ ಮತ್ತು ಗೌರವ ಇತ್ತು. ದುರಾದೃಷ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳು ದಿವಸದಿಂದ ದಿವಸಕ್ಕೆ ಅವರ ಮಾನಸಿಕತೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಅವರು ಟೀಕೆ ಮಾಡಿದಾಗ, ವಿಷಜಂತು ಅಂತ ಹೇಳಿದಾಗ ಅವ್ರಿಗೆ ಕ್ಷಮಾಪಣೆ ಕೇಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆವು. ಎಲ್ಲಕ್ಕಿಂತ ಹೆಚ್ಚಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ಪುಲ್ವಾಮಾ ದಾಳಿಯಲ್ಲಿ ನಿರಪರಾಧಿ ಹಿಂದೂಗಳನ್ನ ಧರ್ಮ ಕೇಳಿ ಹೊಡೆದು ಕೊಂದಾಗ ಅವ್ರನ್ನ ಭಯೋತ್ಪಾದಕರು ಅಂತ ಕರಿಬೇಕಂತ ಅನ್ಸಿರ್ಲಿಲ್ಲ. ಕರ್ನಾಟಕ ರಾಜ್ಯದ ವಿಧಾನಸೌಧದಲ್ಲಿ ಅವ್ರದ್ದೇ ಪಕ್ಷದವರು ಪಾಕಿಸ್ತಾನಕ್ಕೆ ಜೈ ಅಂದಾಗ ಅವ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಡಲಿಲ್ಲ, ಅವರಿಗೆ ಬುದ್ಧಿ ಹೇಳುವಂತ ಮಟ್ಟಕ್ಕೆ ಉಳಿಲಿಲ್ಲ. ಆದ್ರೆ ಇಡೀ ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ತನಗಿಂತ ತನ್ನ ಜಾತಿ ಧರ್ಮ ಎಲ್ಲವುದಕ್ಕಿಂತ ತನ್ನ ದೇಶ ಮೊದಲು ಅಂತ ಹೇಳುವಂತ ಒಬ್ಬ ರಾಷ್ಟ್ರಭಕ್ತನನ್ನ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಹೇಳಿರುವಂತದ್ದು ಅತ್ಯಂತ ಖಂಡನೀಯ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗ್ರಹ ಪಡಿಸ್ತೇನೆ, ನಿಮ್ಮ ವಯಸ್ಸಿಗೆ, ನಿಮ್ಮ ಅನುಭವಕ್ಕೆ, ನಿಮ್ಮ ವಿಚಾರಕ್ಕೆ ಮತ್ತು ನಿಮಗಿರುವಂತ ಒಟ್ಟು ಯೋಚನೆಗೆ ಈ ಮಾತುಗಳು ಅತ್ಯಂತ ಅಸಂಬದ್ಧ ಆಗಿರುವಂತಹ ಮಾತು. ಆದ್ರಿಂದ ಈ ದೇಶದ ಮತ್ತು ಪ್ರಧಾನಿಯವರ ಕ್ಷಮೆಯನ್ನು ಕೇಳಿದ್ರೆ ಮಾತ್ರ ನಿಮ್ಮ ಗೌರವ ಹೆಚ್ಚಾಗುತ್ತೆ ಅಂತ ಈ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ದೇಶಭಕ್ತನನ್ನ, ಒಬ್ಬ ರಾಷ್ಟ್ರಭಕ್ತನನ್ನ, ಎಲ್ಲಕ್ಕಿಂತ ದೇಶ ಮೊದಲು ಅನ್ನುವಂಥ ಒಬ್ಬ ದೇಶಭಕ್ತನನ್ನ ಭಯೋತ್ಪಾದಕ ಅಂತ ಕರೆದದ್ದು ಅತ್ಯಂತ ಖಂಡನೀಯ. ನೀವು ಅದನ್ನು ತಿದ್ದುಕೊಳ್ಬೇಕು ಅಂತ ನನ್ನ ಆಗ್ರಹ.